ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್. ಬನ್ನಿ ಫ್ರೆಂಡ್ಸ್, ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿದೆ. ಕಲರ್ ಕಾಂಬಿನೇಷನ್ ಬಂದುಬಿಟ್ಟು ಈ ಥರ ಇದೆ. ಪಿಂಕ್ ಮತ್ತು ಬ್ಲೂ ಕಲರಲ್ಲಿದೆ. ನಾನು ಬ್ಲೂ ಕಲರಿಂದ ವರ್ಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಮೊದಲಿಗೆ ನಾನು ಸೀರೆಗೆ ಲಾಕನ್ನು ಮಾಡ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ಟೈಟಾಗಿ 2 ಟೈಮ್ ಲಾಕನ್ನು ನೀವು ಸೀರೆಗೆ ಮಾಡ್ಕೊಳ್ಳಿ. ಸೊ ಸೀರೆಗೆ ಮಾಡ್ಕೊಂಡ್ಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಳ್ಳಿ. ನೋಡಿ, ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಅದ್ರ ಪಕ್ಕದಲ್ಲೇ ನಾನು ನೀಡಲ್ನ ಚುಚ್ಚಿ ದಾರನ ಮೇಲಕ್ಕೆತ್ತಿ ಆ 3 ದಾರ ಸೇರಿಬಿಟ್ಟು ಒಂದು ದಾರ ಆಗಿ ಮಾಡ್ಕೋಬೇಕು. ಅಂದರೆ ಹಾಫ್ ಡಬಲ್ ಕ್ರೋಶನ ನಾವು ಮಾಡ್ಕೋಬೇಕು. ಸೊ ಮತ್ತೆ ಸೂಜಿ ಮೇಲೆ ದಾರ ತೊಗೋತಾ ಇದ್ದೀನಿ. ಅದರ ಒಳಗಡೆಯಿಂದ ದಾರನ ಮೇಲಕ್ಕೆತ್ತಿ ಹಾಫ್ ಡಬಲ್ ಕ್ರೋಶ ಮಾಡ್ತಾ ಇದ್ದೀನಿ. ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತಗೊಳ್ಳಿ. ಆ 3 ದಾರನ ಸೇರಿಸ್ಬಿಟ್ಟು ಒಂದು ಹಾಫ್ ಡಬಲ್ ಕ್ರೋಶೆ. ಸೊ ಇಲ್ಲಿ ನಾನು ಲಾಕನ್ನು ಸೇರಿಸ್ಬಿಟ್ಟು ಇಲ್ಲಿ ಹಾಫ್ ಡಬಲ್ ಕ್ರೋಶನ 6 ಡಬಲ್ ಕ್ರೋಶನ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ 6ರಿಂದ 7 ಡಬಲ್ ಕ್ರೋಶನ ನೀವು ಹಾಕ್ಕೊಳ್ಳಿ. ಸೊ ಹಾಕೊಂಡು ಆದಮೇಲೆ ಫ್ರೆಂಡ್ಸ್, ಇಲ್ಲಿ ನಾನು 4 ಚೈನನ್ನು ಹಾಕ್ತಾಯಿದ್ದೀನಿ. ಸೊ 4 ಚೈನ್ ಹಾಕಿದಾದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರನ ತೊಗೊಂಡ್ಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಆ ಪ್ಲೇಸಲ್ಲಿ ನೀಡಲ್ನ ಚುಚ್ಚಿ ದಾರನ ಮೇಲಕ್ಕೆ ಎತ್ಕೊಳ್ಳಿ. ಸೊ ಸೂಜಿ ಮೇಲೆ 3 ದಾರ ಇರುತ್ತೆ. ಆ 3 ದಾರನ ಸೇರಿ ಒಂದಾಗಿ ಮಾಡ್ಕೋಬೇಕು. ಸೊ ಮತ್ತೆ ಇಲ್ಲಿ ಕೂಡ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ನೀಡಲಿಂದ ಮೇಲೆತ್ತಿ 3 ದಾರನ ಸೇರಿಸಿ ಒಂದು ಹಾಫ್ ಡಬಲ್ ಕ್ರೋಶ ಆಗಿ ನಾವು ಮಾಡ್ಕೋಬೇಕು. ಸೊ ಇಲ್ಲಿ ಕೂಡ ನಾನು 6ರಿಂದ 7 ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೊ ಕರೆಕ್ಟಾಗಿ ಹೇಳಬೇಕು ಅಂದರೆ 6 ಡಬಲ್ ಕ್ರೋಶ ನಾನು ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಸೂಜಿ ಮೇಲೆ ಮತ್ತೆ ದಾರ ತೊಗೊಂಡ್ಬಿಟ್ಟು 3 ದಾರನ ಸೇರಿಸ್ಬಿಟ್ಟು ಒಂದಾಗಿ ಮಾಡ್ಕೋಬೇಕು. ಸೊ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ರೆ 2ರಿಂದ 1 ತೊಗೊಂಡ್ರೆ ನಾನು ಅದಕ್ಕೆ ಡಬಲ್ ಕ್ರೋಶ ಅಂತ ಹೇಳ್ತೀವಿ. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡ್ರೆ ಟ್ರಿಪಲ್ ಕ್ರೋಶ ಅಂತ ಹೇಳ್ತೀನಿ. ಸೊ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು 3 ದಾರದ ಒಳಗಡೆಯಿಂದ ಎಳ್ಕೊಂಡು ಬಂದು ಒಂದಾಗಿ ಮಾಡಿಕೊಂಡ್ರೆ ಅದನ್ನು ಹಾಫ್ ಡಬಲ್ ಕ್ರೋಶ ಅಂತ ಕನ್ಸಿಡರ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ. ಸೊ ಬಿಗಿನರ್ಸ್ ಯಾರಾದರೂ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ, ನೋಡ್ಕೊಳ್ಳಿ ಅಂತ. ಸ್ಕಿಪ್ ಮಾಡಲ್ದೇ ವಿಡಿಯೋನ ನೋಡಿದರೆ ನಿಮಗೆ 100% ಡಿಸೈನ್ ಹಾಕೋಕ್ಕೆ ಗೊತ್ತಾಗುತ್ತೆ. ಸೊ ಇಲ್ಲಿ ಸ್ಮಾಲ್ ಸೈಜ್ ಇರೋ ಗೋಲ್ಡ್ ಬೀಡನ್ನು ತೊಗೊಂಡಿರೋದು ನಾನು. ನೋಡಿ, 6 ಡಬಲ್ ಕ್ರೋಶ ಆದಮೇಲೆ ನೀಡಲ್ಗೆ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ ದಾರಕ್ಕೆ. ಕರೆಕ್ಟಾಗಿ ಬೀಡ್ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಬೀಡ್ ಲಾಕ್ ಆದಮೇಲೆ ಫ್ರೆಂಡ್ಸ್, ಇಲ್ಲಿ ಚೈನನ್ನು ಹಾಕಬೇಕು. ನಾನು 6 ಚೈನನ್ನು ಹಾಕ್ತಾಯಿದ್ದೀನಿ ಇಲ್ಲಿ. ಸೊ 6 ಚೈನನ್ನು ಹಾಕಿ ಸೀರೆನ ಉಲ್ಟಾ ಮಾಡ್ಕೊಳ್ಳಿ. ಸೊ ಸೀರೆ ಉಲ್ಟಾ ಆದಮೇಲೆ ಇಲ್ಲಿ 6 ಡಬಲ್ ಕ್ರೋಶ ಏನು ಹಾಕಿದ್ದೀವಲ್ವ, ಆ ಡಬಲ್ ಕ್ರೋಶಕ್ಕೆ ನಾನು ಲಾಕನ್ನು ಮಾಡ್ತಾಯಿದ್ದೀನಿ. ಫಸ್ಟಿಗೆ ಒಂದು ಲಾಕನ್ನು ಮಾಡ್ತಾಯಿದ್ದೀನಿ. ಹಾಗೆ ಸೀರೆನ ಟರ್ನ್ ಮಾಡ್ಕೊಳ್ಳಿ. ಇವಾಗ ಒಂದರಿಂದ ನಿಮಗೆ ಇನ್ನೂ ಒಂದು ಬೇಕಂದರೆ ಸ್ಟಿಫ್ ಆಗಿರೋಗೋಸ್ಕರ ಅಂತ ಇನ್ನೂ ಒಂದು ಲಾಕ್ ಕೂಡ ಮಾಡ್ಕೋಬೋದು. ಸೊ ಸೀರೆನ ಟರ್ನ್ ಮಾಡ್ಕೋತಾ ಇದ್ದೀನಿ. ಅದು ಆದಮೇಲೆ ಫ್ರೆಂಡ್ಸ್, ಇಲ್ಲಿ ನಾನು ಡೈರೆಕ್ಟಾಗಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡಿ, ದಾರ ಒಳಗಡೆಯಿಂದ ಮೇಲಕ್ಕೆ ಎತ್ಕೊಂಡು ಹಾಫ್ ಡಬಲ್ ಕ್ರೋಶನ ನಾನು ಮಾಡ್ತಾ ಇರೋದು. ಮತ್ತು ಸೂಜಿ ಮೇಲೆ ದಾರ ತೊಗೊಳ್ಳಿ. ಅದ್ರ ಒಳಗಡೆಯಿಂದ ದಾರನ ಮೇಲಕ್ಕೆ ಎತ್ಬಿಟ್ಟು 3 ದಾರನ ಸೇರಿಸ್ಬಿಟ್ಟು ಒಂದು ದಾರ ಆಗಿ ಮಾಡ್ಕೋಬೇಕು. ಸೊ ಹೇಗಿದ್ರು ಹಾಫ್ ಡಬಲ್ ಕ್ರೋಶೆಯಿಂದನೇ ವರ್ಕ್ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಫುಲ್ಲಾಗಿ ಹಾಫ್ ಡಬಲ್ ಕ್ರೋಶನೇ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಯಾವುದೇ ಥರನೂ ನಿಮಗೆ ತ್ರಿಬಲ್ ಕ್ರೋಶ ಆಗಿರ್ಬೋದು, ಸಿಂಗಲ್ ಕ್ರೋಶ ಆಗಿರ್ಬೋದು ಬರಲ್ಲ. ಫುಲ್ ಡಬಲ್ ಕ್ರೋಶೆಯಿಂದನೇ ಬರುತ್ತೆ. ಸೊ ಮತ್ತು ಇಲ್ಲಿ ಇನ್ನೂ ಒಂದು ಬೀಡ್ ಮೇಲೇ ನಾನು 6 ಡಬಲ್ ಕ್ರೋಶ ಆದಮೇಲೆ ಮಿಡಿಲಲ್ಲಿ ಬರೋ ಥರ ಒಂದು ಬೀಡನ್ನು ಇನ್ಸರ್ಟ್ ಮಾಡಿದ್ದೀನಿ. ಸೊ ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಡಿ. ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಹಾಗೆಯೇ 3 ದಾರನ ಸೇರಿಸಿ ಒಂದಾಗಿ ಮಾಡ್ಕೊಳ್ಳಿ. ಮತ್ತು ಸೂಜಿ ಮೇಲೆ ದಾರನ ಒಳಗಡೆಯಿಂದ ದಾರ ಮೇಲಕ್ಕೆತ್ತಿ ಡಬಲ್ ಕ್ರೋಶನ ನೀವು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಸೊ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ಸಿಂಪಲ್ ಆಗಿದೆ. ಯಾರೆಲ್ಲ ಬಿಗಿನರ್ಸ್ ಆಗಿದ್ದೀರಲ್ಲ ಅಂಥವ್ರಿಗೆ ಸೂಪರ್ ಅಂತಲೇ ಹೇಳ್ಬೋದು ಈ ಡಿಸೈನು. ಸೊ ಕರೆಕ್ಟಾಗಿ ಅದೇ ಥರ ಇಲ್ಲಿ ಕೂಡ 6 ಅಂದರೆ 6 ಡಬಲ್ ಕ್ರೋಶ ಬರುತ್ತೆ. ಒಂದು ಮಿಡಿಲಲ್ಲಿ ಒಂದು ಬೀಡ್ ಬರುತ್ತೆ. ಮತ್ತು 6 ಡಬಲ್ ಕ್ರೋಶ ಈ ಥರ ಮಿನಿ ಆರ್ಚ್ ಥರ ನಮಗೆ ಫಾರ್ಮ್ ಆಗುತ್ತೆ. ಇಲ್ಲಿಂದ ಕೂಡ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಕರೆಕ್ಟಾಗಿ 6 ಡಬಲ್ ಕ್ರೋಶವನ್ನು ನೀವು ಹಾಕ್ತಾ ಹೋಗಬೇಕು. ಸೊ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಸೊ ಮತ್ತೆ ಸೂಜಿ ಮೇಲೆ ದಾರ ತೊಗೊಳ್ಬಿಟ್ಟು 3 ದಾರನ ಸೇರಿಸ್ಬಿಟ್ಟು ಒಂದಾಗಿ ಮಾಡ್ಕೋಬೇಕು. ಸೊ ನೋಡಿ, 3 ದಾರನ ಸೇರಿಸಿ ಒಂದಾಗಿ ನಾನು ಮಾಡ್ಕೋತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೊಳ್ಳಿ. ಅದ್ರ ಪಕ್ಕದಲ್ಲೇ ದಾರನ ಚುಚ್ಚಿಬಿಟ್ಟು ಮೇಲಕ್ಕೆ ಎತ್ಕೊಂಡು ಹಾಫ್ ಡಬಲ್ ಕ್ರೋಶನ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಸೊ ನೋಡಿ,
ಮತ್ತು ಸೂಜಿ ಮೇಲೆ ದಾರ ಮತ್ತು 3 ಆಗುತ್ತೆ ಸೂಜಿ ಮೇಲೆ. ಆ 3 ದಾರನ ತೊಗೊಂಡ್ಬಿಟ್ಟು ಒಂದಾಗಿ ನಾವು ಮಾಡ್ಕೋಬೇಕು. ಸೊ ಮತ್ತೆ ಸೂಜಿ ಮೇಲೆ ದಾರ ತೊಗೊಳ್ಳಿ. ಅಲ್ಲಿಂದ ನಾನು ಮತ್ತೆ 4 ಚೈನನ್ನು ಹಾಕ್ತಾಯಿದ್ದೀನಿ. ಸೊ ಈ 4 ಚೈನಲ್ಲಿ ನಮಗೆ ಮಿಡಲಲ್ಲಿ ಕುಚ್ಚು ಬರುತ್ತೆ. ಸೊ 4 ಚೈನ್ ಹಾಕಿ ಹಾಗೆ ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಮತ್ತೆ 3 ದಾರನ ಸೇರಿಸ್ಬಿಟ್ಟು ಒಂದಾಗಿ ನಾವು ಮಾಡ್ಕೋಬೇಕು. ಸೊ ಮತ್ತೆ ಸೂಜಿ ಮೇಲೆ ದಾರ ಮತ್ತು 3 ದಾರನ ಸೇರಿಸ್ಬಿಟ್ಟು ಒಂದು ಡಬಲ್ ಕ್ರೋಶನ ನೀವು ಮಾಡ್ಕೋಬೇಕು. ಸೊ ಮತ್ತೆ ಸೂಜಿ ಮೇಲೆ ದಾರ ತೊಗೋತಾ ಇದ್ದೀನಿ. 3 ದಾರ ಸೇರಿಸ್ಬಿಟ್ಟು ಒಂದಾಗಿ ಮಾಡ್ಕೋಬೇಕು. ನೀವು ಬಿಗಿನರ್ಸ್ ಆಗಿದ್ದೀರಾ ಅನ್ನೋದಾದರೆ ನಿಮ್ಗೆ ಯಾವುದೇ ಥರ ಡಿಸೈನ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ, ನಾನು ಆ ಡಿಸೈನ್ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ. ಸೊ ಬಿಗಿನರ್ಸ್ ಆಗಿ ನೀವು ಕಲಿಬೇಕು ಅಂತ ಇದ್ದೀರಾ ಅಂದರೆ ನಂಗೆ ಸ್ಟಾರ್ಟಿಂಗಿಂದ ಹೇಳ್ಕೊಡು ಅಂತ ಕಮೆಂಟ್ ಮಾಡಿ. ನಾನು ಅದು ಕೂಡ ಸ್ಟಾರ್ಟಿಂಗ್ ಬೇಸ್ ಲೈನಿಂದ ಹೇಗೆ ಹೇಳ್ಕೊಡ್ಬೇಕು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಅನ್ನೋದು ಕೂಡ ನಾನು ತೋರಿಸ್ಕೊಡ್ತೀನಿ. ಸೊ ನನ್ನ ಚಾನಲಲ್ಲಿ ಎಲ್ಲ ಥರ ವೀಡಿಯೋಸ್ ನಾನು ಕುಚ್ಚು ಕಟ್ಟೋದು, ಯಾವುದೇ ಥರ ಡಿಸೈನ್ ಆಗಿರ್ಬೋದು ಸ್ಟಿಚ್ ಮಾಡಿ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಸ್ಟಿಚಿಂಗ್ ಇರ್ಬೋದು, ಕುಚ್ಚು ಕಟ್ಟೋದಿರ್ಬೋದು, ಹಾಗೆ ಬ್ಲೌಸ್ ವರ್ಕ್ ಮಾಡೋದಾಗಿರ್ಬೋದು, ಆರಿ ವರ್ಕ್ ಆಗಿರ್ಬೋದು, ಮಿಷಿನ್ ವರ್ಕ್ ಆಗಿರ್ಬೋದು, ನಾನು ಇದು ಎಲ್ಲ ಥರ ವೀಡಿಯೋಸ್ನ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಮತ್ತು ಬೀಡನ್ನು ಹಾಕಿ 6 ಚೈನನ್ನು ಹಾಕಿ ಮತ್ತು ಸೀರೆನ ಉಲ್ಟಾ ಮಾಡಿಬಿಟ್ಟು ನಾವು ಫಸ್ಟ್ ಏನು ಚೈನ್ ಹಾಕಿದ್ದೀವಲ್ವ ಅಲ್ಲಿ ಡಬಲ್ ಕ್ರೋಶಕ್ಕೆ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಸೊ ಮತ್ತು ಸೀರೆನ ಸೀದಾ ಮಾಡ್ಕೊಂಡ್ಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಡಬಲ್ ಕ್ರೋಶನ ಹಾಕ್ತಾ ಹೋಗಬೇಕು. ಸೊ ಇಲ್ಲಿ ಕೂಡ 6 ಡಬಲ್ ಕ್ರೋಶನ ಹಾಕಿಬಿಟ್ಟು ನೀವು ಒಂದು ಬೀಡನ್ನು ಇನ್ಸರ್ಟ್ ಮಾಡಬೇಕು. ಸೊ ಮಿಡಿಲಲ್ಲಿ ಒಂದು ಬೀಡ್ ಬರ್ತಾ ಇದೆಯಲ್ಲ ನಮಗೆ, ಅದಕ್ಕೆ 6 ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮಿಡಿಲಲ್ಲಿ ಒಂದು ಬೀಡನ್ನು ಇನ್ಸರ್ಟ್ ಮಾಡಿ ಮತ್ತು 6 ಡಬಲ್ ಕ್ರೋಶ ಹಾಕ್ಕೊಂಡು ಕಂಟಿನ್ಯೂ ಆಗಿ ಇದೇ ಥರ ಮಾಡಬೇಕು. ಐ ಹೋಪ್ ನೋಡಿ ನಾನು ಫುಲ್ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ನೋಡ್ತಾ ಇದ್ದೀರಲ್ಲ, ನಾನು ಸ್ವಲ್ಪ ತೋರಿಸಿದ್ದೀನಿ. ಇದೇ ಥರ ನೀವು ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಕುಚ್ಚೆಲ್ಲ ಕಟ್ಟೋದಾದ್ಮೇಲೆ ಹೇಗೆ ಅನಿಸುತ್ತೆ ಫೈನಲ್ ಲುಕ್ ಅನ್ನೋದು ಕೂಡ ನಾನು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಸೊ ನೋಡಿ ಕುಚ್ಚೆಲ್ಲ ಕಟ್ಟೋದಾದಮೇಲೆ ಫೈನಲ್ ಲುಕ್ ನಮಗೆ ಈ ಥರ ಬರುತ್ತೆ. ನಾನು ಓನ್ಲಿ ಪಿಂಕ್ ಥ್ರೆಡ್ಡಿಂದ ಮಾತ್ರ ಕುಚ್ಚು ಕಟ್ಟಿರೋದು, ಯಾಕಂದರೆ ಬ್ಲೂ ಜಾಸ್ತಿ ಇದೆ, ಅದಕ್ಕೋಸ್ಕರ ನಾನು ಬ್ಲೂ ಕಲರಿಂದನೇ ವರ್ಕ್ ಮಾಡಿದ್ದೀನಲ್ವ, ಅದಕ್ಕೆ ನಾನು ಪಿಂಕ್ ಮಾತ್ರ ಕುಚ್ಚನ್ನು ಕಟ್ಟಿರೋದು. ನೋಡ್ತಾ ಇದ್ರಲ್ಲ ಹೇಗೆ ಅನ್ನಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿ ತುಂಬ ಡೀಸೆಂಟ್ ಲುಕ್ ಕೊಡುತ್ತೆ. ಇದು ರೇಷ್ಮೆ ಸೀರೆಗಾಗಿರ್ಬೋದು, ಯಾವುದೇ ಥರ ಸೀರೆಗಾದ್ರೂ ಕಾಟನ್ ಸಾರಿಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಜಾಸ್ತಿ ಕುಚ್ಚು ಇಷ್ಟಪಡಲ್ಲ ಅಂಥವ್ರಿಗಾಗಿರ್ಬೋದು, ಇದು ನೋಡೋಕ್ಕೂ ಕೂಡ ಡಿಸೆಂಟ್ ಲುಕ್ಕು ತುಂಬಾ ಲುಕ್ ಅಂತಲೇ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ. ನಿಮ್ಗೆ ಯಾವುದೇ ಥರ ಡಿಸೈನ್ಸ್ ಬೇಕು ಅನ್ನೋದಾದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು. ನೀವು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.